ಫೆಬ್ರವರಿ 6ರಂದು ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಪತ್ರಿಕೆಗಳಲ್ಲಿ ವಿಬಿಜಿ ರಾಮ್ಜಿ ಜಾಹೀರಾತು ನೀಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಲ್ಲಪ್ಪ ಎಂದು, ಸಿದ್ದರಾಮಯ್ಯನವರನ್ನು ಸಿದ್ದಪ್ಪ ಹಾಗೂ ರಾಹುಲ್ ಗಾಂಧಿಯನ್ನು ರಾಗಪ್ಪ ಎಂದು ಬರೆದು, ಹಾಗೆ ಮಹಾತ್ಮ ಗಾಂಧಿಯವರ ಕೈಲಿದ್ದ ಕೋಲಿನಿಂದ ಹೊಡೆಯುವುದನ್ನು ಪ್ರಕಟಣೆ ಮೂಲಕ ಜಾಹೀರಾತು ನೀಡಿದ್ದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿ ಮಾಡಬೇಕೇ ಹೊರತು ಈ ರೀತಿ ಮಾಡುವುದು ಸರಿಯಲ್ಲ. ಸನಾತನವಾದಿಗಳು ಹಿಂದೆಯಿಂದಲೂ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಇದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ, ಮಲ್ಲಿಕಾರ್ಜುನ್ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಅಜೀಜ್ ಐಕೂರ್ ಅವರು ಮತ್ತು ರವಿಚಂದ್ರ ಬೊಮ್ಮನಹಳ್ಳಿ ಅವರು ಉಪಸ್ಥಿತರಿದ್ದಾರೆ. ಮತ್ತು ಪ್ರಮುಖವಾಗಿ ಕಳೆದ ಫೆಬ್ರವರಿ 6ರಂದು ರಾಜ್ಯದ ಕೆಲವು ಪ್ರಮುಖ ಪತ್ರಿಕೆಗಳಲ್ಲಿ ABG ರಾಮ್ಜಿ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಈ ಒಂದು ಸಂಸ್ಥೆಯ ಹೆಸರ ಮೇಲೆ ಒಂದು ಜಾಹೀರಾತು ಪ್ರಕಟಣೆಯಾಗಿದ್ದು, ಆ ಜಾಹೀರಾತಿನಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯನ್ನು ರಾಜಪ್ಪ ಅಂದು ಮತ್ತು ಕರ್ನಾಟಕದ ಮುಖ್ಯ ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಿದ್ದಪ್ಪ ಅಂದು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಲ್ಲಪ್ಪ ಅಂತಂದು ಬರೆದು ಮತ್ತು ಮಹಾತ್ಮ ಗಾಂಧಿಯ ಕೈಯಲ್ಲಿರ್ತಕ್ಕಂಥ ಕೋಲಿನಿಂದ ಹೊಡೆಯುವ ಒಂದು ಚಿತ್ರ ಪ್ರಕಟಿಸಿ ಅದನ್ನು ಜಾಹೀರಾತು ಮೂಲಕ ಪ್ರಕಟಿಸಿದ್ದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ರಾಜಕೀಯ ರಂಗದಲ್ಲಿ ಆಡಳಿತ ಪಕ್ಷವಾಗಲಿ ಅಥವಾ ವಿರೋಧ ಪಕ್ಷವಾಗಲಿ ಟೀಕೆ ಟಿಪ್ಪಣಿಗಳು ಸಹಜ, ಆದರೆ ಅದು ಸೈದ್ಧಾಂತಿಕ ರೀತಿಯಲ್ಲಿ ಟೀಕೆಗಳಿರಬೇಕು ವಿನಾ ಅದು ಬೇರೆ ರೀತಿಯಿಂದ ಅವರಿಗೆ ವೈಯಕ್ತಿಕವಾಗಿ ಅವಮಾನಿಸತಕ್ಕಂಥ ಟೀಕೆ ಟಿಪ್ಪಣಿಗಳು ರಾಜಕಾರಣಿಗಳು ಆ ರೀತಿ ಮಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ವಿಶೇಷವಾಗಿ ಏನು ಮಹಾತ್ಮ ಗಾಂಧಿಯವರ ಕೈಯಲ್ಲಿಂದ ಕೋಲಿನಿಂದ ಇವತ್ತು ಮಲ್ಲಪ್ಪ ಅಂಥೇಳಿ ಖರ್ಗೆ ಅವರಿಗೆ ಇವತ್ತು ಹೊಡೆಯ ರೀತಿಯಲ್ಲಿ ಅವಮಾನಿಸಿರ್ತಕ್ಕಂಥದ್ದು, ಇದು ಸನಾತನವಾದಿ ಮನುವಾದಿಗಳ ಕುತಂತ್ರ ಇವತ್ತಿಂದೇ ಅಲ್ಲ. ಬಹುಶಃ 1932ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆಗಿನ ಇಂಗ್ಲೆಂಡಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ರ್ಯಾನಡೆ ಡೊನಾಲ್ಡನ್ ಅಂತಕ್ಕ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ಬದುಕಿನ ಬಗ್ಗೆ, ಅವರ ಸಾಮಾಜಿಕ ಅಸಮಾನತೆ ಬಗ್ಗೆ ಆ ಸಭೆಯಲ್ಲಿ ದುಂಡು ಮೇಜಿನ ಪರಿಷತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಗಾಧವಾದ ಒಂದು ಭಾಷಣದಿಂದ ಇವತ್ತು ಬ್ರಿಟಿಷ್ ಸರ್ಕಾರ ದಲಿತರಿಗೆ ರಾಜಕೀಯ ಪ್ರತ್ಯೇಕ ಪ್ರಾತಿನಿಧ್ಯ ಏನಪ್ಪ ಅಂತಂದರೆ ಕೊಡಲು ನಿರ್ಣಯ ತೆಗೆದುಕೊಳ್ತದೆ. ಆ ನಿರ್ಣಯ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಬಂಧಿತರಾಗಿರ್ತಾರೆ. ಆ ಆಗ್ತಕ್ಕಂಥ ಸಂದರ್ಭದಲ್ಲಿ ರ್ಯಾನ್ಲೆ ಡೊನಾಲ್ಡ್ ಅವರಿಗೆ ಮಹಾತ್ಮ ಗಾಂಧಿಯವರು ಒಂದು ಪತ್ರ ಬರೆದು, ಯಾವ ಕಾರಣಕ್ಕೂ ಏನಪ್ಪ ಅಂತಂದರೆ ನೀವು ದಲಿತರಿಗೆ ಅಂದರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಪ್ರಾತಿನಿಧಿಕ
ಕೊಡ್ತಕ್ಕಂಥ ನಿರ್ಣಯ ಮಾಡಿದರೆ ಆ ನಿರ್ಣಯ ನೀವು ವಾಪಸ್ ತಗೊಳ್ಬೇಕು. ಒಂದು ವೇಳೆ ವಾಪಸ್ ತಗೊಳ್ಳದೆ ಹೋದರೆ ನಾನೇನಪ್ಪ ಅಂದ್ರೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಾಗ ಪತ್ರ ಬರೀತಾರೆ. ಏನು ಇವತ್ತು ಈ ಪ್ರಕಟಣೆ ಮೂಲಕ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಲ್ಲಪ್ಪ ಅಂತೇನು ಕರೆದಿರೋ ಅದೇ ಸಂತತಿ ಆ ದಿವಸ ಏನಪ್ಪ ಅಂತಂದರೆ ಗಾಂಧಿಯವರ ಹಿಂದುಗಡೆ ಇರ್ತಕ್ಕಂಥದ್ದು ಆ ಶಕ್ತಿನೇ ಏನಪ್ಪ ಅಂದರೆ ಇವತ್ತು ದಲಿತರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಒಂದು ಸವಲತ್ತು ಸಿಗ್ತಿತ್ತೋ ಆ ಸವಲತ್ತು ಏನಪ್ಪ ಅಂದರೆ ಕಸಿದುಕೊಂಡಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಪುನಃ ಒಪ್ಪಂದ ಏನಪ್ಪ ಅಂದರೆ ಅದರಿಂದ ಅವರಿಗೆ ಅಧಿಕಾರ ಸಿಗತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತೇನಪ್ಪ ಕಸಿದುಕೊಂಡಿರ್ತಕ್ಕಂಥದ್ದು ಘಟನೆ ಏನಪ್ಪ ಅಂದರೆ ಆವಾಗ ನಡೆದಿರ್ತಕ್ಕಂಥದ್ದು. ನಾ ಹೇಳ್ತಕ್ಕಂಥ ತಾತ್ಪರ್ಯ ಇವತ್ತೇನಪ್ಪ ಅಂದರೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಆಗಿನ ಸಂದರ್ಭದಾಗ ಏನಪ್ಪ ಅಂದರೆ ಇದೇ ಸಂತತಿ ಏನಂತಂದರೆ ಅಂಬೇಡ್ಕರ್ ಅವರಿಗೂ ಕೂಡ ಏನಪ್ಪ ಅಂದರೆ ಮಾನಸಿಕ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಾಗ ಏನಪ್ಪ ಅಂದರೆ ಬಹುಶಃ ನೀವು ಏನು ಅಸ್ಪೃಶ್ಯರ ಬಗ್ಗೆ ಇವತ್ತೇನಪ್ಪ ಅಂದರೆ ಇವತ್ತು ನಿಮಗೆ ಯಾಕೆ ಇಷ್ಟ ಏನಂತಂದರೆ ಸಹಿಸಲಾರ್ದಷ್ಟು ಏನಪ್ಪ ಅಂದರೆ ಹಸನೇ ಇರ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮಗೆ ಹಿಡಿಸ್ತಾ ಇಲ್ಲ. ಇವತ್ತೇನಪ್ಪ ಅಂದರೆ ಒಬ್ಬ ಅಸ್ಪೃಶ್ಯ ಈ ರಾಷ್ಟ್ರದ ಒಂದು ಬಲಿಷ್ಠ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದರ ಅಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಸರ್ಕಾರದ ಆಡಳಿತದ ಬಗ್ಗೆ ಇವತ್ತು ದಲಿತರಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತೇನಪ್ಪ ಸಂವಿಧಾನದ ಆಶಯಗಳನ್ನು ಮಣ್ಣಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಥವಾಗಿ ಮಾತಾಡ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನಪ್ಪ ಅಂದರೆ ಇವತ್ತು ಅವಮಾನ ಮಾಡತಕ್ಕಂಥದ್ದು ಇದನ್ನೇನಪ್ಪ ಅಂದರೆ ನಾವು ಮತ್ತೆ ಖಂಡಿಸಲೇಬೇಕಾಗ್ತದೆ. ಇವತ್ತೇನಂತಂದರೆ ಬಹುಶಃ ನೀವು ಯಾವತ್ತೇನಂತಂದರೆ ಇವತ್ತು ಯಾವುದೇ ಲೋಕಸಭೆಯಲ್ಲಿ ಇತ್ತಿತ್ತಲಾಗಿ ಲೋಕಸಭೆಯಲ್ಲಿ ಏನಪ್ಪ ಅಂದರೆ ಯಾರು ನಿರ್ವಹಣೆಯವರು ಬರೆದಿರ್ತಕ್ಕಂಥ ಒಂದು ಬುಕ್ ಇದೆ, ಯಾವುದು 4 ಸ್ಟಾರ್ ಆಫ್ ಡೆಸ್ಟಿನಿ ಅಂತ ಹೇಳ್ತಕ್ಕಂಥದ್ದು. ಅದು ಬಹುಶಃ ದೇಶದ ಒಂದು ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಚೈನಾ ಮತ್ತು ಭಾರತದ ಗಡಿ ಸಮಸ್ಯೆ ಬಗ್ಗೆ ಇರ್ತಕ್ಕಂಥದ್ದು. ಅದು ಲೋಕಸಭೆಯಲ್ಲಿ ಏನಪ್ಪ ಅಂದರೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಮಾತನಾಡೋ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥದ್ದು. ಆ ಬುಕ್ ಏನಪ್ಪ ಅಂದರೆ ಸುಳ್ಳಿನಿಂದ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾ ಇರ್ತಾರೆ. ಆದರೆ ಇವತ್ತು ನಾವು ಅವರಿಗೆ ಕೇಳಬೇಕಾಗಿದೆ. ಇವತ್ತು ಕಾಶ್ಮೀರ್ ಫೈಲ್ ಇದೆ, ಇವತ್ತೇನಪ್ಪ ಅಂದರೆ ಬಂಗಾಲ್ ಫೈಲ್ ಇದೆ, ಕೇರಳ ಫೈಲ್ ಇದೆ. ಇವೆಲ್ಲ ಫೈಲ್ಸ್ ಏನಪ್ಪ ಅಂತಂದರೆ ಅದ್ರ ಮ್ಯಾಗಿನ ಚಿತ್ರೀಕರಣ ಮಾಡಿದಿರಿ. ಅವು ಏನಪ್ಪ ಅಂದರೆ ಸತ್ಯದಿಂದ ಕೂಡಿದಿರ್ತಕ್ಕಂಥದ್ದು. ಆದರೆ ನಿಮ್ಮ ಇವತ್ತು ಏನು ದೇಶದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪ ಅಂದರೆ ಇವತ್ತು ದೇಶದ ಮಾನ ಹರಾಜಾಗ್ತಕ್ಕಂಥ ಸಂದರ್ಭ ಅದು ಎಪ್ಸ್ಟೀನ್ ಫೈಲ್ಸ್ ಅದು ಸುಳ್ಳದ ಅಂತ ನಾವು ಇವತ್ತು ಕೇಳಬೇಕಾಗಿದೆ ಅವರಿಗೆ. ಅದಕ್ಕಾಗಿ ಈ ನಿಟ್ಟಿನಾಗ ಏನಪ್ಪ ಅಂದರೆ ಈ ಕುತಂತ್ರವಾದಿಗಳು ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಶೇಷವಾಗಿ ಅಸ್ಪೃಶ್ಯರಿಗೆ ಏನಪ್ಪ ಅಂದರೆ ನೀವು ಗಾಂಧಿಯಿಂದ ಏನು ಆವತ್ತು ಕೂಡ ಏನಪ್ಪ ಅಂದರೆ ನೀವು ಮೋಸ ಮಾಡಿ ಗಾಂಧಿಲಿಂದ ಏನಪ್ಪ ಅಂದರೆ ದಲಿತರಿರ್ತಕ್ಕಂಥ ಹಕ್ಕುಗಳನ್ನು ಕಸಿದುಕೊಂಡ್ರಿ. ಇವತ್ತಿಗೂ ಏನಪ್ಪ ಅಂದರೆ ಗಾಂಧಿ ಚಿತ್ರನೇ ಮುಂದೆ ಮಾಡಿ ಏನಪ್ಪ ಅಂದರೆ ಇವತ್ತು ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದೇನಪ್ಪ ಅಂದರೆ ದಲಿತ ಸಮುದಾಯ ಸಹಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಈ ನಿಟ್ಟಿನಾಗ ಏನಪ್ಪ ಅಂದರೆ ಸರ್ಕಾರ ಕೂಡಲೇ ಏನಪ್ಪ ಅಂತಂದರೆ ಇಂಥ ಒಂದು ದಲಿತರಿಗೆ ಅವಮಾನ ಮಾಡ್ತಕ್ಕಂಥದ್ದು, ದಲಿತರಿಗೆ ಏನಪ್ಪ ಅಂದರೆ ಕೀಳು ಮಟ್ಟದಲ್ಲಿ ನೋಡಿರ್ತಕ್ಕಂಥದ್ದು, ಆಮೇಲೆ ಏನಪ್ಪ ಅಂದರೆ ಪತ್ರಿಕಾ ಒಂದು ಜಾಹೀರಾತಿನಲ್ಲಿ ಇಂಥ ಅಸಂಬದ್ಧ ಏನಪ್ಪ ಅಂದರೆ ಜಾಹೀರಾತುಗಳನ್ನು ಕೊಡ್ತಕ್ಕಂಥದ್ದು ಕೂಡಲೇ ಏನಪ್ಪ ಅಂದರೆ ಅದು ಬಂದ್ ಮಾಡಬೇಕು. ವಿಶೇಷವಾಗಿ ಏನಪ್ಪ ಅಂದರೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಶಯಗಳೇನಪ್ಪ ಅಂದರೆ ಇವತ್ತು ಮಣ್ಣು ಪಾಲು ಮಾಡಿರ್ತಕ್ಕಂಥದ್ದು ಮತ್ತು ಸಿದ್ಧಾಂತಗಳಿಗೆ ಕೊಡ್ಲಿಪೆಟ್ಟು ಹಾಕಿರ್ತಕ್ಕಂಥದ್ದು ಅದನ್ನು ಕೂಡಲೇ ನಿಲ್ಲಿಸ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು BJP ಮತ್ತು RSS ಇವತ್ತು